ಗುಂಡೇಟಿನಿಂದ ರಿಕ್ಕಿ ರೈ ಜಸ್ಟ್ ಮಿಸ್ ಆಗಿರುವಂತಹ ಡೀಟೇಲ್ ನಾವು ಕೊಡ್ತಾ ಇದ್ವಿ ನಿಮಗೆ. ಬ್ಯಾಗ್ ತೆಗೆದುಕೊಳ್ಳೋದಕ್ಕೆ ಬಗ್ಗಿದ ವೇಳೆಯಲ್ಲಿ ಆ ಟೈಮಿಂಗ್ ಇಲ್ಲಿ ಸೆಕೆಂಡ್ಸ್ ಟೈಮಿಂಗ್ ಇಂಪಾರ್ಟೆಂಟ್ ಕ್ರೂಷಿಯಲ್ ರೋಲ್ ಅನ್ನು ಪ್ಲೇ ಮಾಡಿದೆ. ಕಾರಲ್ಲಿ ತೆರಳುತ್ತಾ ಇದ್ದ ರಿಕ್ಕಿ ರೈ, ಕಾರು ಚಾಲಕ ರಾಜು, ಕಾರು ಡ್ರೈವ್ ಮಾಡ್ತಾ ಇದ್ದಂತಹ ರಾಜು ಡ್ರೈವರ್ ಸೀಟ್ ಪಕ್ಕದಲ್ಲೇ ಗನ್ಮ್ಯಾನ್ ಇರ್ತಾರೆ. ಡ್ರೈವರ್ನ ಹಿಂದಿನ ಸೀಟ್ನಲ್ಲಿ ರಿಕ್ಕಿ ರೈ ಕೂತಿರ್ತಾರೆ. ಸೊ ಕಾರು ಹೊರಗೆ ಬರ್ತಾ ಇದ್ದ ಹಾಗೆ ಬ್ಯಾಗ್ ನೋಡಿ ಹಿಂದಕ್ಕೆ ಬಗ್ತಾರೆ ರಿಕ್ಕಿ ರೈ. ಈ ವೇಳೆ ರಿಕ್ಕಿ ರೈ ಗುರಿ ಇಟ್ಟು ಫೈರಿಂಗ್ ಆಗುತ್ತೆ ಆ ಕಡೆಯಿಂದ. ಶಾರ್ಪ್ ಶೂಟರ್ಸ್ ಯಾರಿರ್ತಾರೆ ಅವರು. ಸೊ ರಿಕ್ಕಿ ರೈ ಮೂಗು ಮತ್ತು ಭುಜಕ್ಕೆ ಗುಂಡು ಸೀಳಿಕೊಂಡು ಮುಂದಕ್ಕೆ ಸಾಗುತ್ತೆ. ಇಲ್ಲ ಅಂದಿದ್ರೆ ನೇರವಾಗಿ ಅದು ಎದೆಗೆ ಅಥವಾ ಹಣೆಗೆ ಸೀಳೋದ್ರಲ್ಲಿ ಇತ್ತು. ಯಾವಾಗಲೂ ಕೂಡ ಮೂವಿಂಗ್ ಅಲ್ಲಿ ಇದ್ರೆ ವೆಹಿಕಲ್ ಟಾರ್ಗೆಟ್ ಮಾಡಿ ಹೊಡೆಯೋದು ಕಷ್ಟ, ನಿಂತಿದ್ರೆ ಹೊಡೆದು ಬಿಡ್ಬೋದು. ಆಮೇಲೆ ಅಲ್ಲಿ ಪಾಸ್ ಆಗ್ತಾರೆ ಅನ್ನೋದೇನಾದ್ರೂ ಐಡಿಯಾ ಇದ್ದು ಹಿಂಗ್ ಮಾಡಿದ್ರ ಅದು ಒಂದು ಪ್ರಶ್ನೆ ಬರುತ್ತೆ. ಇಲ್ಲಾಂದ್ರೆ ಇಷ್ಟು ಅಕ್ಯುರೇಟ್ ಆಗೆಲ್ಲ ಹೊಡೆಯೋದಕ್ಕೆ ಸಾಧ್ಯನೇ ಇಲ್ಲ ಸೆಕೆಂಡ್ಸ್ ಅಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಇಷ್ಟು ಅಕ್ಯುರೇಟ್ ಆಗಿ ಗುರಿ ಇಟ್ಟು ಶಾರ್ಪ್ ಶೂಟರ್ಸ್ ಶೂಟ್ ಮಾಡ್ತಾರೆ, ಅದು ಮೂವಿಂಗ್ ವೆಹಿಕಲ್ ನಲ್ಲಿ ಅಂದಾಗ ಒಂದಷ್ಟು ನಾನಾ ಅನುಮಾನಗಳು ಬರುತ್ತೆ. ಇಲ್ಲಿಗೆ ಬಂದಾಗ ಈ ಸ್ಪೀಡ್ ಲಿಮಿಟ್ ಇರುತ್ತೆ ಅಥವಾ ಈ ರೀತಿ ಪೊಸಿಷನಲ್ಲೇ ಕಾರ್ ಹೋಗುತ್ತೆ ಅನ್ನೋದು ಗೊತ್ತಿದ್ದೇ ಮಾಡಿದ್ರ ಅನ್ನೋದು ಅನುಮಾನ ಬರುತ್ತೆ. ಸೊ ಜಸ್ಟ್ ಮಿಸ್ ಆದಂತಹ ವಿಚಾರದಲ್ಲಿ ಏನೇನು ವಿಚಾರಗಳು ಗೊತ್ತಾಗ್ತಾ ಇದೆ ಅಂತ ಮಮತಾ, ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಶಾರ್ಪ್ ಶೂಟರ್ಗಳೇ ಇದಕ್ಕೆ ಅಂದರೆ ಶೂಟ್ ಮಾಡೋದಕ್ಕೆ ಸಾಧ್ಯ, ಅಂದರೆ ಮಾಮೂಲಿ ಜನ ಅದನ್ನ ಪರ್ಫೆಕ್ಟ್ ಆಗಿ ಶೂಟ್ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಪೊಲೀಸರ ತನಿಖೆಯಲ್ಲಿ ಶಾರ್ಪ್ ಶೂಟರ್ಗಳೇ ಕೃತ್ಯ ಎಸಗಿದ್ದಾರೆ ಅನ್ನೋದು ಒಂದು ಗೊತ್ತಾಗಿದೆ. ಮತ್ತೊಂದು ಏನು ಅಂದರೆ ವಿಕ್ಕಿ ರೈ ಯಾವಾಗ ಬಿಡದಿ ಮನೆಗೆ ಬರ್ತಾರೆ, ಬಂದ ನಂತರದಲ್ಲಿ ಅವರ ಚಲನವಲನಗಳು, ಎಷ್ಟೊತ್ತಿಗೆ ಹೊರಗಡೆ ಹೋಗ್ತಾರೆ, ಯಾವ ಸೀಟಲ್ಲಿ ಕೂರ್ತಾರೆ ಎಲ್ಲವನ್ನು ಕೂಡ ಇವರು ಮುಂಚೆನೇ ಜಡ್ಜ್ ಮಾಡಿದ್ದಾರೆ. ಆ ನಿಟ್ಟಿನಲ್ಲೇ ಇವತ್ತು ಫೈರ್ ಮಾಡಿರುವಂಥದ್ದು. ನಿನ್ನೆ ರಾತ್ರಿ ಅವ್ರು ಈಚೆ ಬಂದಂಥ ವೇಳೆಯಲ್ಲಿ ಸಾಮಾನ್ಯವಾಗಿ ಅವರು ಡ್ರೈವಿಂಗ್ ಮಾಡ್ತಿದ್ರು ಅಂತ ಹೇಳಲಾಗ್ತಾ ಇರುವಂಥದ್ದು. ಅದು ಡ್ರೈವಿಂಗ್ ಮಾಡದೇ ಇದ್ರು ಕೂಡ ಪಕ್ಕ ಸೀಟಲ್ಲಿ ಕೂರ್ತಿದ್ರು. ನಿನ್ನೆ ಮಾತ್ರ ಅವರು ಡ್ರೈವರ್ ಹಿಂದಿನ ಸೀಟಲ್ಲಿ ಕೂತಿರ್ತಾರೆ, ಗನ್ಮ್ಯಾನ್ ಏನು ಡ್ರೈವರ್ ಪಕ್ಕ ಸೀಟಲ್ಲಿ ಕೂತಿರ್ತಾರೆ. ಯಾವಾಗ ಮನೆಯಿಂದ ಕಾರ್ ಹೊರಗಡೆ ಬರುತ್ತೆ, ಹೊರಗಡೆ ಬಂದಂಥ ವೇಳೆಯಲ್ಲಿ ಅಲ್ಲಿ ಸ್ಲೋವಾಗಿ ಕಾರ್ ಮೇನ್ ರೋಡಿಗೆ ಬರೋ ತನಕ ಸ್ವಲ್ಪ ಸ್ಲೋವಾಗಿ ಹೋಗ್ತಿರುತ್ತೆ. ಆ ಸಂದರ್ಭದಲ್ಲಿ ಆ ರಿಕ್ಕಿ ರೈ ಹಿಂಭಾಗದಲ್ಲಿ ಬ್ಯಾಗ್ ಇತ್ತು, ಆ ಬ್ಯಾಗನ್ನು ತೆಗೆದುಕೊಳ್ಳೋದಕ್ಕೆ ಅಂತ ಅವರು ಸ್ವಲ್ಪ ಹಿಂದಕ್ಕೆ ಬಗ್ಗಿದ್ರು. ಆ ಸಂದರ್ಭದಲ್ಲಿ ಫೈರ್ ಆಗಿದೆ ಅಂತ ಈಗ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಆ ನಿಟ್ಟಿನಲ್ಲಿ ಅವರ ತಲೆಗೆ ಬೀಳಬೇಕಾದ ಗುಂಡು ಹಿಂದಕ್ಕೆ ಬಗ್ಗದ ಪರಿಣಾಮವಾಗಿ ಮೂಗು ಮತ್ತು ಭುಜಕ್ಕೆ ಬಡ್ಕೊಂಡು ಹೋಗಿರುವಂಥದ್ದು. ಅಲ್ಲಿ ಕೂಡ 2 ರೌಂಡ್ ಫೈರ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರಿಗೆ ಗೊತ್ತಾಗಿರುವಂಥದ್ದು. ಆ ನಿಟ್ಟಿನಲ್ಲೂ ಕೂಡ ಡ್ರೈವರ್ ರಾಜು ಕಡೆಯಿಂದ ಹೇಳಿಕೆಗಳನ್ನು ಪಡ್ಕೊಳ್ಳುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಆ ಕಾರನ್ನು ಕೂಡ ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಶಾರ್ಪ್ ಶೂಟರ್ಗಳ ಕೃತ್ಯ ಇರ್ಬೋದು ಅನ್ನೋ ಶಂಕೆ ಕೂಡ ಅಧಿಕಾರಿಗಳಿಗೆ ವ್ಯಕ್ತವಾಗಿದೆ. ಅದ್ರ ಜೊತೆಗೆ ಈಗ ಯಾರೆಲ್ಲ ಅವ್ರ ಮನೆ ಸಿಬ್ಬಂದಿ ಆಗಿರ್ಬೋದು, ಅಲ್ಲಿ ಅಕ್ಕಪಕ್ಕ ಯಾರು ಕೂಡ ಅಲ್ಲಿ CCTV ಇಲ್ಲ ಅಥವಾ ಅಲ್ಲಿ ಮನೆಗಳು ಪ್ರತ್ಯಕ್ಷದರ್ಶಿಗಳು ಯಾರು ಕೂಡ ಇಲ್ಲ. ಹಾಗಾಗಿ ರಾಜು ಹೇಳಿಕೆಯನ್ನೇ ಪ್ರಮುಖವಾಗಿ ಇಟ್ಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಈ ತನಿಖೆ ಮುಗಿದ ನಂತರದಲ್ಲಿ ರಿಕ್ಕಿ ರೈ ಹೇಳಿಕೆಗಳು ಕೂಡ ಪಡ್ಕೋತಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ತನಿಖೆ ಆರಂಭಿಸಿರುವಂಥದ್ದು. ಬಹುತೇಕ ಅವರು ಬ್ಯಾಗ್ ತೆಗೆದುಕೊಳ್ಳೋದಕ್ಕೆ ಹಿಂದಕ್ಕೆ ಬಗ್ಗಿದ್ದೆ ಅವ್ರ ಪ್ರಾಣಾಪಾಯದಿಂದ ಪಾರಾಗೋದಕ್ಕೆ ಕಾರಣ ಆಯಿತು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಸದ್ಯಕ್ಕೆ ಗೊತ್ತಾಗಿರುವಂಥದ್ದು. ಮಮತಾ. ರೈಟ್, ಥ್ಯಾಂಕ್ ಯು ಉಮೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.